ಸೌಂಡ್ ಕೇಳಿಸ್ತಿದೆ. ಲೆಟ್ಸ್ ಸಿ. ಬರ್ತಾರೆ ಸೌಂಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಕಮಿಂಗ್ ಟು ದಿಸ್ ವಿಡಿಯೋ, ಇವಾಗ ನವರಾತ್ರಿ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ದ ಮೋಸ್ಟ್ ಟ್ರೆಂಡಿಂಗ್ ಅಂಡ್ ಹ್ಯಾಪನಿಂಗ್ ಇವೆಂಟ್ ಅಂತ ಅಂದ್ರೆ ದಟ್ ಇಸ್ ದಾಂಡಿಯಾ ಇವೆಂಟ್ ಅಲ್ವಾ. ಸೊ ಈ ಸರಿ ಕೂಡ ನಾನು ದಾಂಡಿಯಾ ಇವೆಂಟ್ ಗೆ ಹೋಗೋಣ ಅಂತ ಅನ್ಕೊಂಡೆ. ವೆರಿ ಲಾಸ್ಟ್ ಮಿನಿಟ್ ಪ್ಲಾನ್ ಅಂತಾನೆ ಹೇಳ್ಬೋದು. ಇವಾಗ ಒಂದ್ ಸ್ವಲ್ಪ ಮುಂಚೆ ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಯೂಶಲ್ ಆಗಿ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ನಿಮ್ಗೆ ಗೊತ್ತಿರೋ, ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಇವಾಗ ಒಂದು ಆಲ್ಮೋಸ್ಟ್ ಐ ಗೆಸ್ ಬೆಂಗಳೂರಲ್ಲಿ ಇರೋ ಎಲ್ಲಾ ಮಾಲ್ ಅಲ್ಲಿ ಕೂಡ ದಾಂಡಿಯಾ ಇವೆಂಟ್ ಇವಾಗ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ ಹತ್ರ ಹೇಳ್ಬೇಕು. ಇವಾಗ ನಾನ್ ಹೇಳೋದ್ ಬಂದು, ಯೂಟ್ಯೂಬ್ ಅಲ್ಲಿ ಯಾರು ಆಲ್ರೆಡಿ ಇದ್ದೀರಾ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಬೇಗ ಕನೆಕ್ಟ್ ಆಗುತ್ತೆ. ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ಲ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇರುತ್ತೆ. 1000 ಸಬ್ಸ್ಕ್ರೈಬರ್ಸ್ ಅಂಡ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿ. ಸೊ ಸಬ್ಸ್ಕ್ರೈಬರ್ಸ್ ಗೆ ಬರೋದಾದ್ರೆ, ಇವಾಗ ನನ್ನ ಚಾನೆಲ್ ಅಲ್ಲಿ ವರ್ಷಾ ವ್ಲಾಗ್ಸ್, ಇವಾಗ ಏನ್ ನನ್ನ ಯೂಟ್ಯೂಬ್ ಚಾನೆಲ್ ಇದೆ, 952 ಸಬ್ಸ್ಕ್ರೈಬರ್ಸ್ ಇಸ್ ದ ಪ್ರೆಸೆಂಟ್ ಕೌಂಟ್. ಇನ್ನೊಂದು 48 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ ಟು ಕಂಪ್ಲೀಟ್ 1000 ಸಬ್ಸ್ಕ್ರೈಬರ್ಸ್ ಮೈಲ್ ಸ್ಟೋನ್. ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಅಂದ್ರೆ, ವಿಡಿಯೋ ನೋಡ್ತಿರೋರಲ್ಲಿ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ವಿ ಆರ್ ಆಲ್ಮೋಸ್ಟ್ ನಿಯರ್ ಟು 1000. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ವಿತೌಟ್ ಎನಿ ಡಿಲೇ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಅವರು ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಕಮಿಂಗ್ ಟು ದಿಸ್ ವಿಡಿಯೋ, ಸೊ ಆಕ್ಚುಲಿ ನನ್ನ ಹತ್ರ ಈ ಒಂದು ಸ್ಕರ್ಟ್ ಇತ್ತು. ದಿಸ್ ಇಸ್ ಗೋಲ್ಡ್ ಕಲರ್ ಅಲ್ಲಿ ಬರುತ್ತೆ. ಈ ಒಂದು ಡಾರ್ಕ್ ಗ್ರೀನ್ ಕಲರ್ ದಾವಣಿ ಇತ್ತು. ಐ ಥಾಟ್ ಲೈಕ್ ಇದನ್ನ ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡೆ. ಈ ಒಂದು ಇಯರಿಂಗ್ಸ್ ಹಾಗೆ ನೆಕ್ ಪೀಸ್ ಬಂದು ಇದನ್ನ ಅನ್ಕೊಂಡಿದ್ದೀನಿ. ನಾಟ್ ಶೋರ್ ಹಾಕ್ಬೇಕಾ ಬೇಡ ಅಂತ, ಬಿಕಾಸ್ ತುಂಬಾ ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ನೆಕ್ ಪೀಸ್ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಸ್ವಲ್ಪ ಐಲೈನರ್ ಹಾಕೊಂಡ್ರೆ ಐ ವಿಲ್ ಬಿ ಡನ್, ರೆಡಿ ಟು ಗೋ. ಸೊ ಯಾ, ಲೆಟ್ಸ್ ಗೋ. ಈಗಷ್ಟೇ ನಾವು ರೀಚ್ ಆದ್ವಿ ವೆನ್ಯೂಗೆ. ಅಂಡ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ನನ್ನ ಫ್ರೆಂಡ್. ಫಸ್ಟ್ ಟೈಮ್ ಅವಳು ಬ್ಲಾಗಿಗೆ ಬರ್ತಿರೋದು, ನನ್ನ ಚಾನೆಲ್ಗೆ ಬರ್ತಿರೋದು. ಸೊ ಹಾಯ್ ಗೈಸ್. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಗೈಸ್. ಹಾಯ್. ಇನ್ನೊಬ್ಳು ಬರೋ, ಶಿ ಇಸ್ ಆನ್ ದ ವೇ, ಬರ್ತಿದ್ದಾರೆ. ನಾವು ಲಾಸ್ಟ್ ಇಯರ್ ದಾಂಡಿಯಾ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಆ ಬ್ಲಾಗ್ ನೋಡಿದ್ರೆ. ಸೊ ಈ ಸಾರಿ ಮೇಡಮ್ ಲಾಸ್ಟ್ ಟೈಮ್ ಮಿಸ್ ಆಗಿದ್ರು. ಸೊ ಈ ಸಾರಿ ಕರೆಕ್ಟ್ ಆಗಿ ಜಾಯ್ನ್ ಆಗಿದ್ದಾರೆ. ಶಿ ಇಸ್ ಫುಲ್ ಆನ್ ದಾಂಡಿಯಾ ವೈಬ್. ಯೆಸ್, ಫುಲ್ ಆನ್ ದಾಂಡಿಯಾ ವೈಬ್. ಇನ್ನ ವೈಬ್ ಬರ್ತಿಲ್ಲ. ಒಂದ್ಸರಿ ಸಾಂಗ್ಸ್ ಎಲ್ಲ ಪ್ಲೇ ಆಗಿ ಆಂಬಿಯನ್ಸ್ ನೋಡಿದ್ರೆ ಅಲ್ಲಿ ಗೆಟ್ ದಟ್ ವೈಬ್. ಇನ್ನ ವೈಬ್ ಬರ್ತಿಲ್ಲ. ಲಾಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ದಾಂಡಿಯಾ ಇವೆಂಟ್ಗೆ ಹೋಗಿದ್ದು. I remember when college seemed so important. ಎಷ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಮಾಡಿದೀವಿ ಅಂದ್ರೆ, ಸೀರಿಯಸ್ಲಿ ಅಷ್ಟು ಲಾಸ್ಟ್. ಇವಾಗ ಬರೋದಕ್ಕೆ ಸಂಜೆ ಇಟ್ಸ್ ಆಲ್ಮೋಸ್ಟ್ 7 o'clock. 7 o'clock ಬರೋದಕ್ಕೆ 4 o'clock ಬುಕ್ ಮಾಡಿದ್ದೀವಿ ಟಿಕೆಟ್ಸ್ನ. ಬಟ್ ವಿ ವಿಲ್ ಲೈಕ್ ಚೆಕಿಂಗ್, ನೋಡ್ತಿದ್ವಿ ಹೇಗಿದೆ ಏನು ಅಂತ. ಸೊ ಅಷ್ಟು ಲಾಸ್ಟ್ ಮೂಮೆಂಟ್ ಪ್ಲಾನ್. ಅಂಡ್ ಅವಾಗ ಡ್ರೆಸ್ ಔಟ್ಫಿಟ್ಸ್ ಎಲ್ಲ ಅವಾಗ ಅರೇಂಜ್ ಮಾಡ್ಕೊಂಡು let's go. A few moments later. Of course, yes. She's asking me. She's asking me if I'm doing the vlog anta. Hi. Hello. ಈ ಹುಡುಗಿನ ನೋಡಿರ್ತೀರಾ ನೀವು? ತುಂಬಾ ಜಾಸ್ತಿ ನೋಡ್ಬಿಟ್ಟಿದ್ದೀರಾ. So ದಾಂಡಿಯಾಗೆ are you guys ready? ಜೋಶ್ ಇಲ್ಲ ಹುಡುಗಿರ, ಜೋಶ್ ಇಲ್ಲ. ಅಲ್ಲಿ ಹೋದ್ಮೇಲೆ ಬರುತ್ತೆ. ನೋ ಜೋಶ್, ನೋ ಜೋಶ್. ಅಲ್ಲಿ ಹೋದ್ಮೇಲೆ ನೋಡೋಣ. ಸೌಂಡ್ ಕೇಳಿಸ್ತಿದೆ. ಲೆಟ್ಸ್ ಸಿ. ಬರ್ತಾರೆ ಸೌಂಡ್.
ಚೆನ್ನಾಗಿತ್ತು ದಾಂಡಿಯಾ ಇವೆಂಟ್ ಆ್ಯಂಡ್ ನಾವು ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಹೋಟೆಲ್ಗೆ ಬಂದಿದ್ವಿ. 24 hours later. ದಾಂಡಿಯಾ ಇವೆಂಟಿಂದ ಗಾಡಿ ವಾಶ್ ಮಾಡ್ತಿರೋ ಒಂದು ಕ್ಲಿಪ್ಪಿಂಗ್ಸ್ಗೆ ಶಿಫ್ಟ್ ಆಗೋಯ್ತು ವಿಡಿಯೋ ಅಂತ ನೀವು ಅಂದ್ಕೊಳ್ತಿರ್ಬೋದು. ಬಟ್ ಇನ್ನು ಹಬ್ಬ ಅಲ್ವಾ, ಅದರಲ್ಲೂ ಆಯ್ತು ಪೂಜೆ ಅಂದಮೇಲೆ ಇನ್ನು ಗಾಡಿಗಳಿಗೆಲ್ಲ ಪೂಜೆ ಮಾಡ್ತೀವಲ್ಲ, ಸೊ ಹಾಗಾಗಿ ಇಲ್ಲಿ ಗಾಡಿನ ವಾಶ್ ಮಾಡ್ತಿದ್ವಿ. ಇವಾಗ ನೀವು ಇಲ್ಲಿ ನೋಡ್ತಿರುವಂಥ ಕ್ಲಿಪ್ಪಿಂಗ್ಸ್ ಬಂದು ದಿಸ್ ಇಸ್ 1 day ಲೇಟರ್, ಅಂದರೆ ಆಯ್ತು ಪೂಜೆ ದಿನದ ಒಂದು ವಿಡಿಯೋ ಇದು. ದಸರಾ ಅಂತ ಹೇಳ್ತಿದ್ದೇನೆ, ಫಸ್ಟ್ ನಮಗೆ ನೆನಪಾಗದೆ ಮೈಸೂರು ಅಲ್ವಾ, ತಾಯಿ ಚಾಮುಂಡೇಶ್ವರಿ, ಹಾಗೆ ಜಂಬೂ ಸವಾರಿ ಆಗಿರಲಿ, ಹಾಗೆ ಆನೆಗಳ ಒಂದು ಗುಂಪು, ಅದರಲ್ಲೂ ಮೇಯ್ನಾಗಿ ಈ ಸಾರಿ ಭೀಮಾ ಸಖತ್ ಫೇಮಸ್ ಆಗೋಗಿದ್ದಾನೆ. ಭೀಮಾ ಅಂತ ಹೇಳಿದ್ದೆ ಅಂದರೆ ಕೂಗಿದ ತಕ್ಷಣ ಹೇಗೆ ಸೊಂಡ್ಲೆತ್ತಿ, ಎಷ್ಟು ಚಂದ ಅಲ್ವಾ, ಹಿಂಗೆ ಭೀಮಾ ಅಂತ ಕರೆದಿದ ತಕ್ಷಣ ಸೊಂಡ್ಲೆತ್ತಿ ರೆಸ್ಪಾಂಡ್ ಮಾಡ್ತಾನೆ. ಸೊ ಸಚ್ ಅ ಕ್ಯೂಟ್ ಆ್ಯಂಡ್ ಟ್ರೆಂಡಿಂಗ್ ಇವಾಗಂತೂ ಆಲ್ಮೋಸ್ಟ್ ಎಲ್ಲ ಕಡೆನೂ ನೀವು ನೋಡಿರ್ತೀರ ಆ ಒಂದು ವಿಡಿಯೋನ. ಸೊ ವಿಜಯದಶಮಿ ಆದಮೇಲೆ ಅಂದರೆ ಜಂಬೂ ಸವಾರಿ ಆದಮೇಲೆ ಆನೆಗಳು ಮೈಸೂರಲ್ಲಿ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಇನ್ ಕೇಸ್ ನೀವು ವಿಡಿಯೋ ನೋಡ್ತಿರೋರಲ್ಲಿ ಮೈಸೂರವರಾಗಿದೆ ಅಥವಾ ನಿಮ್ಗೆ ಏನಾದರೂ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿದೆ, ಆನೆಗಳು ಮೈಸೂರಲ್ಲೇ ಎಷ್ಟು ದಿನ ಇನ್ನೂ ಇರುತ್ತೆ ಅಂತ ಹೇಳಿ ಗೊತ್ತಿದ್ರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇನ್ನು ಸಂಜೆ ಬಂದು ನಾವು ಗಾಡಿಗೆಲ್ಲ ಪೂಜೆ ಮಾಡಿದ್ವಿ. ಸೊ ಗೈಸ್, ಇದಿಷ್ಟ ಆಗಿತ್ತು ಇವತ್ತಿನ ಒಂದು ಚಿಕ್ಕ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಅಲ್ಲ, ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಓಕೆ ವೆಲ್ಕಮ್. ವೆಲ್ಕಮ್ ಬ್ಯಾಕ್ To your bed phone. It's been too long now. I think that I'm on a second.